ನೀವೆಲ್ಲರೂ ಕೇಳೇ ಇರ್ತೀರಿ ಲಕ್ವ ಹೊಡಿತು ಅಂತಾರೆ ಹಳ್ಳಿ ಕಡೆ. ನಾನು ಇನ್ನೂ ನೆನಪಿದೆ ಚಿಕ್ಕ ಹುಡುಗನಾಗೆ ಮಠ ಮಧ್ಯಾಹ್ನದಲ್ಲಿ ನಮ್ಮ ದೊಡ್ಡ ತುಮಕೂರು ಕೆರೆ ಏರಿ ಮೇಲೆ ಕೆಂಪಣ್ಣ ನಡ್ಕೊಂಡು ಹೋಗ್ತಿದ್ದಾಗ ಲಕ್ವ ಹೊಡೆದು ಬಿದ್ದೋಗ್ತಾನೆ ಅಂತ. ನಮಗೆಲ್ಲ ಅನಿಸುತ್ತಿದ್ದು ಅವಾಗೆ ಇದೇನೋ ಒಂದು ಶಕ್ತಿ ಇರಬೇಕು, ದೆವ್ವ ಇರಬೇಕು, ಅದರಿಂದ ಹೊಡೆದು ಅಂತ. ಆಮೇಲೆ ನಾನು ಮೆಡಿಕಲ್ ಓದೋವಾಗ ಗೊತ್ತಾಯಿತು, ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, ಸ್ಟ್ರೋಕ್ ಅಂತೀವಿ ನಾವು ಅದನ್ನು. ಲಕ್ವ ಹೊಡೆಯೋದನ್ನು ಪ್ಯಾರಾಲಿಸಿಸ್ ಆಗುತ್ತೆ ಒಂದು ಸೈಡು. ಸ್ಟ್ರೋಕ್ ಹೊಡೆದಾಗೆ ಎಡಗಡೆ ಬ್ರೈನ್ನೊಳಗೆ ಏನಾದರೂ ಬ್ಲೀಡಿಂಗ್ ಆದರೆ ಬಲಗಡೆ ಕೈ ಕಾಲು ಸ್ವಾಧೀನ ಬಿದ್ದೋಗುತ್ತೆ, ಬಲಗಡೆ ಮೂತಿ ಸೊಟ್ಟಗೋಗುತ್ತೆ, ಯೂಶ್ವಲಿ ಮೂತಿ ಆಪೋಸಿಟ್ ಸೈಡ್ ಹೇಳ್ಕೊಡುತ್ತೆ, ಮಾತು ನಿಂತು ಹೋಗುತ್ತೆ, ಎಷ್ಟೋ ಜನ ಸತ್ತು ಹೋಗ್ತಾರೆ. ಸೊ ಇದಕ್ಕೆ ಕಾರಣ ಏನು ನೋಡಿ, ಯಾವುದೇ ಒಂದು ಜೀವ, ನೀವು ಹಾರ್ಟ್ ಅಟ್ಯಾಕ್ ಕೇಳಿರ್ತೀರಿ. ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಕ್ಕೆ 5 ನಿಮಿಷ ಕರೋನರಿ ವೆಸಲ್ ಬ್ಲಾಕ್ ಆದರೆ ಅದಕ್ಕೆ ಆಹಾರ ಸಿಗಲ್ಲ, ಅಷ್ಟಾಗಲ್ಲ ಮಸಲ್ ಸತ್ತೋಗುತ್ತೆ, ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ. ನಾನು ಭಾಳ ಸರಿ ನಿಮ್ಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ, ಈ ಬೆರಳು ಪಿಂಕ್ ಇದೆ, ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು 4 ಅವರ್ಸ್ ಬಿಟ್ಬಿಟ್ರೆ ಇದು ಸತ್ತೋಗುತ್ತೆ, ಇದನ್ನು ಗ್ಯಾಂಗ್ರೀನ್ ಅಂತೀವಿ. ಆದರೆ ಬ್ರೈನ್ ಆ್ಯಂಡ್ ಹಾರ್ಟ್ ಭಾಳ ಸೆನ್ಸಿಟಿವು. ಬ್ರೈನ್ಗೂ ಕೂಡ ಬ್ಲಡ್ ಸಪ್ಲೈ ಹೋಗುತ್ತೆ. ಬ್ರೈನು ಜೀವಂತ ಇರಬೇಕು ಅಂದರೆ, ಅದು ಕೆಲಸ ಮಾಡಬೇಕು ಅಂದರೆ ಆಕ್ಸಿಜನ್ ಆ್ಯಂಡ್ ಗ್ಲೂಕೋಸ್ ಇವೆರಡೂ ಕೂಡ ರಕ್ತನಾಳದಿಂದ. ನಮ್ಮ ಬ್ರೈನ್ಗೆ ಹೋಗೋ ರಕ್ತನಾಳಗಳು 2 ಬಿಗ್ ವೆಸಲ್ಸ್ ಇದ್ದಾವೆ, ಕೆರೋಟಿಡ್ ಅಂತೀವಿ ನಾವು. ನೋಡಿ, ಆರ್ಚ್ ಆಫ್ ದಿ ಅಯೋರ್ಟಿಂದ ಬರುತ್ತೆ ಕುತ್ತಿಗೆ ಒಳಗೆ, ಬ್ರೈನ್ ಒಳಕ್ಕೆ ಸ್ಕಲ್ ಒಳಗೆ ಹೋಗುತ್ತೆ, ಇಂಟರ್ನಲ್ ಕೆರೋಟಿಡ್ ಅಂತೀವಿ. ಅದರ ಬ್ರಾಂಚಸ್ ಇರ್ತವೆ. ಇದು ಸರಾಗವಾಗಿ ರಕ್ತ ಹೋಗ್ತಾ ಇರುತ್ತೆ, ವಾಪಸ್ ಬರ್ತಾ ಇರುತ್ತೆ. ಈ ರಕ್ತನಾಳ ಏನಾದರೂ ಕ್ಲೋಸ್ ಆದರೆ, ಬ್ಲಾಕ್ ಆದರೆ, ಹೆಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಹಂಗೆ ಬ್ರೈನ್ ಅಟ್ಯಾಕ್ ಆಗುತ್ತೆ. 85% ಆಫ್ ದಿ ಕೇಸಸ್ನಲ್ಲಿ ಯೂಶ್ವಲಿ ಸ್ಟ್ರೋಕ್ ಆಗೋದು ಯೂಶ್ವಲಿ ಎಲ್ಡರ್ಲಿ ಪರ್ಸನ್ಸು, 50-55 ವರ್ಷ ಆದಮೇಲೆ. 85% ಕೇಸಸ್ನಲ್ಲಿ ಈ ರಕ್ತನಾಳಗಳು ಬ್ಲ್ಯಾಕ್ ಆಗೋದ್ರಿಂದ, ಅಂದರೆ ಕ್ಲೋಸ್ ಆಗುತ್ತೆ. ನಾನು ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಯಾಕೆ ಬ್ಲಾಕ್ ಆಗುತ್ತೆ ಅಂದರೆ ಅಥಿರೋಸ್ಕ್ಲೀರೋಸಿಸ್ ಅಂತೀವಿ ನಾವು. ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ರಕ್ತನಾಳದ ಒಳಗಡೆ ತುಕ್ಕಿಡಿಯುತ್ತೆ ಅಂತಾರಲ್ಲ, ತುಕ್ಕಿಡಿದು ರಕ್ತ ಪರಿಚಲನೆ ಕಡಿಮೆ ಆಗಿ ಕೊನೆಗೊಂದಿನ ಕ್ಲೋಸ್ ಆಗಿಬಿಡುತ್ತೆ. ಅದರೊಳಗಾಗಿ ಬೇರೆ ಎಲ್ಲಿಂದ ನಾವೊಂದು ಫಾರಿನ್ ಬಾಡಿ, ನಾವು ಎಂಬೋಲೈ ಅಂತೀವಿ. ಹೃದಯ ಏನಾದರೂ ಫ್ಲಟರ್ ಆದರೆ ಫಿಬ್ರಿಲೇಷನ್ ಅಂತೀವಿ ನಾವು, ಏಟ್ರಿಯಲ್ ಫಿಬ್ರಿಲೇಷನ್ ಅಂತೀವಿ. ಅಲ್ಲಿರೋ ಒಂದು ಕ್ಲಾಟು ಜಾರ್ಕೊಂಡು ರಕ್ತನಾಳದ ಒಳಗೆ ಹೋಗಿ ನಮ್ಮ ಬ್ರೈನ್ನೊಳಗಿರೋ ಬ್ಲಡ್ ವೆಸಲ್ಸ್ನಲ್ಲಿ ಕೂತ್ಕೊತ್ತು ಅಂದರೆ ಅಷ್ಟಾಗಲ ಬ್ರೈನ್ ಸತ್ತೋಗುತ್ತೆ. ಆ ಕಡೆ ಬ್ರೈನ್ ಸತ್ತೋದ್ರೆ ಈ ಕಡೆ ಎಷ್ಟು ಸತ್ತೋಗುತ್ತಲ್ಲ ಅಷ್ಟು ಸ್ವಾಧೀನ ಹೊರಟೋಗುತ್ತೆ. ಯಾಕಂದರೆ ನರ್ವ್ ಸಪ್ಲೈ ವೆರಿ ವೆರಿ ಇಂಪಾರ್ಟೆಂಟು. ಈ ಏರಿಯಾ ಎಡಗಡೆ ಬ್ರೈನ್, ನಮ್ಮ ಬ್ರೈನ್ನಲ್ಲಿ 2 ಲೋಬ್ಸ್ ಇದ್ದಾವೆ, ಲೆಫ್ಟ್ ಲೋಬ್ ಆ್ಯಂಡ್ ರೈಟ್ ಲೋಬ್. ಫ್ರಾಂಟಲ್ ಲೋಬ್, ಆಕ್ಸಿಪಿಟಲ್ ಲೋಬ್, ಇವೆಲ್ಲ ನಮ್ಮ ಅನಾಟಮಿ, ನಿಮಗೆ ಬೇಕಿಲ್ಲ. ಸೊ ಈ ಸ್ವಾಧೀನ ಹೊರಟೋಗುತ್ತೆ. ಇದು ಒಂದು ರೀಸನ್. ಇನ್ನು ಕೆಲವರಿಗೆ ಬಿ ಪಿ ಜಾಸ್ತಿ ಇರುತ್ತೆ, ಟ್ರೀಟ್ಮೆಂಟ್ ಸರಿಯಾಗಿ ತೊಗೋತಾ ಇರಲ್ಲ, ಇದ್ಕಿದ್ದಂಗೆ ತಲೆನೋವು ಬರುತ್ತೆ, ರಕ್ತನಾಳಗಳು ಪಟ್ಟಂತ ಒಡೆದೋಗ್ತವೆ. ಒಡೆದೋದಾಗೆ ರಕ್ತಸ್ರಾವ ಆಗಿ ಆ ಎಡಗಡೆ ರಕ್ತಸ್ರಾವ ಆದರೆ ಬಲಗಡೆ ಕೈ ಕಾಲು ಬಿದ್ದೋಗುತ್ತೆ. ಇದನ್ನೇ ನಾವು ಸ್ಟ್ರೋಕ್ ಅನ್ನೋದು, ಪ್ಯಾರಾಲಿಸಿಸ್ ಅಂತೀವಿ ನಾವು. ಎಮಿಪ್ಲೀಜಿಯಾ ಅಂತೀವಿ ನಾವು. ಎಮಿ ಅಂದರೆ ಅರ್ಧ ಭಾಗ, ಪ್ಲೀಜಿಯಾ ಅಂದರೆ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಈ ಪೇಷಂಟ್ ನೀವು ಮೆಡಿಕಲ್ ವಾರ್ಡ್ಗೆ ಹೋದರೆ ಎಮಿಪ್ಲೀಜಿಕ್ ವಾರ್ಡೇ ಇರುತ್ತೆ, ಒಂದು ವಾರ್ಡ್ ತುಂಬ ಅಂಥವರೇ ಅಡ್ಮಿಟ್ ಆಗಿರ್ತಾರೆ, ಎಮಿಪ್ಲೀಜಿಯಾ ನ್ಯೂರಲಾಜಿಕಲ್ ಕೇಸಸ್ಸು. ಸೊ ಅದರಿಂದ ದಯವಿಟ್ಟು ಇದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ, ಒಂದು, ನೀವು ಡಯಾಬಿಟಿಕ್ ಇದ್ದರೆ ನಿಮ್ಮ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ನಾಗಿರಬೇಕು. ಆಗಿಂದಾಗ್ಗೆ ಕೆಲವು ಟೆಸ್ಟ್ಗಳು ಮಾಡಿಸ್ಕೋಬೇಕು. ಡಾಪ್ಲರ್ ಟೆಸ್ಟ್ ಆಫ್ ಕೆರೋಟಿಡ್ ಆರ್ಟ್ರಿ ಅಥವಾ ಕೆರೋಟಿಡ್ ಆಂಜಿಯೋಗ್ರಾಮು ಇಂಥವನ್ನು ಮಾಡಿಸ್ಕೊಂಡು ಏನಾದರೂ ತೊಂದರೆ ಇದೆಯಾ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತೊಗೋಬೇಕು. ಎರಡನೇದು, ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿದ್ದರೆ ಯೂಶ್ವಲಿ ಕಾಂಪ್ಲಿಕೇಶನ್ಸ್ ಆಗೋದು ಕಡಿಮೆ. ಮೂರನೇದು, ನಿಮ್ಮ ಬಿ ಪಿ. ದಯವಿಟ್ಟು ಇದು ಭಾಳ ಸಾರಿ ನಾವು ಹೇಳ್ತಿರ್ತೀವಿ, ನಿಮ್ಮ ಬಿ ಪಿ ಕಂಟ್ರೋಲ್ನ ತಪ್ಪೋದಕ್ಕೆ ಕಾರಣ ನೀವು ಯಾರ್ದೋ ಮಾತು ಕೇಳಿ ಹೋಗಿ ಬಳೆ ಹಾಕ್ಸ್ಕೊತೀರಿ, ಎಲ್ಲೋ ನಾಟಿ ಔಷಧಿ ತೊಗೋತೀರಿ, ಯಾವುದೋ ಸಾಗರಕ್ಕೆ ಹೋಗಿ ಚಕ್ಕೆ ತಿಂತೀರಿ, ಇನ್ಯಾರ್ದೋ ಮಾತು ಕೇಳಿಬಿಟ್ಟು ಕರೆಕ್ಟಾಗಿರೋ ಮೆಡಿಸನ್ನ ಬಿಟ್ಟುಬಿಡ್ತೀರಿ. ಆಗ ನಿಮ್ಮ ಬಿ ಪಿ ಜಾಸ್ತಿ ಆದಾಗ 220/120 ಇತ್ತು ಅಂದರೆ ಹೈಪರ್ ಟೆನ್ಷನ್ ಅಂತೀವಿ ನಾವು. ಆಗ ನಿಮ್ಮ ರಕ್ತನಾಳಗಳು ಸ್ಟ್ರೋಕ್ ಆಗ್ತವೆ. ಸ್ಟ್ರೋಕ್ ಆದ ತಕ್ಷಣ
ಭಾಳ ಜನ ಮಾಡೋದು ಒಂದು ತಪ್ಪು ಕೆಲಸ ಅಂದರೆ ನಾಟಿ ಔಷಧಕ್ಕೆ ಹೋಗೋದು. ಪಲ್ಮನೇರಿಗೆ ಹೋಗ್ತೀವಿ ಆಂಧ್ರಾಗೆ ಅಂತಾರೆ, ಚನ್ನಪಟ್ಟಣಕ್ಕೆ ಹೋಗಿ ಪಾರಿವಾಳ ಟ್ರೀಟ್ಮೆಂಟ್ ತೊಗೋತೀರಿ. ಇವೆಲ್ಲವೂ ಕೂಡ ಅಕ್ಯೂಟ್ ಅಲ್ಲ. ನೀವು ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವೆಷ್ಟು ಬೇಗ ನ್ಯೂರೋ ಸೆಂಟ್ರಿಗೆ ಹೋಗ್ತೀರಿ, ಎಲ್ಲಿ ಫಿಸಿಷಿಯನ್ ಇರ್ತಾರೆ, ಎಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇರ್ತಾರೆ, ಅಲ್ಲೋದ್ರೆ ನಿಮ್ಗೆ ಆಂಜಿಯೋಗ್ರಾಮ್ ಮಾಡಿ ಅಲ್ಲಿ ಏನಾದ್ರು ಕ್ಲಾಟ್ ಇದ್ದರೆ ಅದನ್ನು ಡಿಸಾಲ್ವ್ ಮಾಡಲಿಕ್ಕೆ, ಅಥವಾ ಏನಾರ ಬ್ಲಾಕ್ ಆಗಿದರೆ ಅದನ್ನು ಸರಿ ಮಾಡಲಿಕ್ಕೆ, ಅಥವಾ ನಿಮ್ಗೆ ಎಮರೇಜ್ ಆಗಿದರೆ ಸ್ಕಲ್ ಓಪನ್ ಮಾಡಿ ಆ ಬ್ಲೀಡಿಂಗ್ನ ಸ್ಟಾಪ್ ಮಾಡಿ ಆ ಕ್ಲಾಟ್ನ ತೆಗಿಲಿಕ್ಕೆ ಇದೆಲ್ಲ ವ್ಯವಸ್ಥೆ ಇರೋದು ನ್ಯೂರೋ ಸೆಂಟ್ರ್ಗಳಲ್ಲಿ. ಸೊ ದಯವಿಟ್ಟು ನೀವು ಆಮೇಲೆ ಬೇಕಾದ್ರೆ 4 ದಿನ ಆದಮೇಲೆ ಅಕ್ಯೂಟ್ ಟ್ರೀಟ್ಮೆಂಟ್ ಆದಮೇಲೆ ನೀವು ಇವೆಲ್ಲ ಮಾಡ್ಬೋದು. ಅವೆಲ್ಲ ಫಿಸಿಯೋಥೆರಪಿ ಒಳಗೆ ಬರ್ತವೆ. ಪಾರಿವಾಳಕ್ಕೆ ಟ್ರೀಟ್ಮೆಂಟ್ ಕೊಡೋದು, ನಿಮಗೆ ಮಸಾಜ್ ಮಾಡೋದು, ಇವೆಲ್ಲವನ್ನು ಕೂಡ ಆಮೇಲೆ ಮಾಡಿಸ್ಕೋಬೋದು. ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಬಿಗಿನಿಂಗ್ನೊಳಗೆ ನೀವು ಒಂದು ನ್ಯೂರೋ ಸೆಂಟ್ರಿಗೆ ಹೋಗಿ. ಯಾಕಂದರೆ ಹೋದಾಗೆ ಭಾಳ ಇಂಪಾರ್ಟೆಂಟ್ ಏನಂದರೆ ಒಂದು CT ಮಾಡ್ತಾರೆ, ಇಲ್ಲಾಂದರೆ MRI ಮಾಡ್ತಾರೆ, ಇಲ್ಲ ಅಲ್ಲಿ ಕೆರೋಟಿಡ್ ಆಂಜಿಯೋಗ್ರಾಮ್ ಮಾಡ್ತಾರೆ. ನಿಮ್ಮ ಕಾಯಿಲೆ ಏನು ಅಂತ ಭಾಳ ಈಸಿಯಾಗಿ ಕಂಡಿಡಿದು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಇನಿಷಿಯಲ್ ಟ್ರೀಟ್ಮೆಂಟ್ ಬೇರೆ, ಆಮೇಲೆ ತಿಂಗಳಾನುಗಟ್ಟಲೆ ಫಿಸಿಯೋಥೆರಪಿ ಬೇಕಾಗುತ್ತೆ. ನೀವು ನೋಡಿರ್ಬೇಕು, ಎಷ್ಟೋ ಜನ ಒಂದೇ ಕಾಲು ಒಂದು ಕೈನಲ್ಲಿ ಸ್ವಲ್ಪ ಇನ್ನೊಂದು ಕಡೆ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾರೆ. ಬರ್ತಾ ಬರ್ತಾ ಫಿಸಿಯೋಥೆರಪಿ ಒಳಗೆ ನಿಮ್ಮ ಮಸಲ್ಲು, ಎಷ್ಟೋ ಜನಕ್ಕೆ ಮಾತಾಡೋಕ್ಕಾಗಲ್ಲ, ಸ್ಪೀಚ್ ಥೆರಪಿ ಇರುತ್ತೆ. ಎಷ್ಟೋ ಜನಕ್ಕೆ ಆಹಾರ ಆಸ್ಪಿರೇಷನ್ ಆಗ್ತಾ ಇರುತ್ತೆ. ಬಿಗಿನಿಂಗ್ನಲ್ಲಿ ಮೂಗ್ನಲ್ಲಿ ಟ್ಯೂಬ್ ಹಾಕಿ ಫೀಡ್ ಮಾಡಬೇಕಾಗತ್ತೆ. ಆದ್ದರಿಂದ ಜೀವ ಉಳಿಯೋದು ಭಾಳ ಮುಖ್ಯ. ಉಳಿದ ಜೀವವನ್ನು ತಿರ್ಗಿ ಆಕ್ಟಿವ್ ಮಾಡಿ ಅವನಿಗೆ ಸ್ಪೀಚ್ ಥೆರಪಿ ಎಲ್ಲ ಕೊಟ್ಟು ನಾರ್ಮಲ್ ಮಾಡೋದು ಇಂಪಾರ್ಟೆಂಟು. ಆದ್ದರಿಂದ ದಯವಿಟ್ಟು ಸ್ಟ್ರೋಕ್ನ ನೆಗ್ಲೆಕ್ಟ್ ಮಾಡಬೇಡಿ. ಲಕ್ವ ಯಾವುದೋ ದೇವ ಭೂತ ಬಂದು ಹೊಡೆಯೋವಂಥದ್ದಲ್ಲ. ಇಟ್ಸ್ ಎ ಮೆಡಿಕಲ್ ಅಕ್ಯೂಟ್ ಎಮರ್ಜೆನ್ಸಿ ಮೆಡಿಕಲ್ ಕಂಡೀಷನ್. ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ, ವಿಕ್ಟೋರಿಯಾ ಹೋಗಲಿ, ಕೆಂಪೇಗೌಡ ಹೋಗ್ಬರ್ರಿ, ನ್ಯೂರೋ ಫಿಸಿಷಿಯನ್ ಇರ್ತಾರೆ, ನ್ಯೂರೋ ಸರ್ಜನ್ ಇರ್ತಾರೆ, ಈವನ್ ಪ್ರೈವೇಟ್ ಹಾಸ್ಪಿಟ್ಲ್ಗಳಾಗೂ ಇರ್ತಾರೆ. ಅವರು ನಿಮಗೆ ಓನ್ಲಿ ಥಿಂಗ್ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ ಎಕ್ಸ್ಪೆನ್ಸಿವ್ ಆಗ್ಬೋದು. ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದರೂ ಕೂಡ ನಿಮ್ಗೆ ICUಗೆ ಅಡ್ಮಿಟ್ ಮಾಡಿದ್ರೆ ಒಂದು ದಿನಕ್ಕೆ 25,000 ಖರ್ಚು ಬರ್ಬೋದು. ಆ ದೃಷ್ಟಿಯಲ್ಲಿ ನಿಮಗೆ ಇದು ಎಕ್ಸ್ಪೆನ್ಸಿವ್ ಕಾಯಿಲೆ ಅನಿಸುತ್ತೆ. ಆದರೆ ಜೀವ ಉಳಿಬೇಕಾದ್ರೆ ಇದ್ರ ಬಗ್ಗೆ ಇಷ್ಟು ಅರಿವು ನಿಮಗಿರಬೇಕು. ಥ್ಯಾಂಕ್ ಯು.